ಮಾನ್ವಿಯಲ್ಲಿ ನಡೆದ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಆಕ್ರೋಶ. ಸಬ್ಜಲ್ಲಿ ತಾತನ ಹೆಸರಲ್ಲಿ ಭೂ ಕಬಳಿಕೆ, ಸರ್ಕಾರ ಕಣ್ಣಿದ್ದು ಕುರುಡಾಗಿದೆನಾ ಎಂದು ಆಕ್ರೋಶ. ಮಾನ್ವಿಯಲ್ಲಿ ವಕ್ಫ್ ಆಸ್ತಿ ಭೂ ಕಬಳಿಕೆದಾರರ ಪಾಲಾಗಿದ್ದು ವಕ್ಫ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆಂದು ಮುಸ್ಲಿಂ ಸಮಾಜದ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ನಡೆದ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಶಾನವಾಜ್, ಜಾವೇದ್ ಖಾನ್, ಆದಂ ಬೇಗ್, ದುಬೈ ಬಾಬಾ, ಮೆಹಬೂಬ್ ಖುರೇಶಿ ಅವರು ವಕ್ಫ್ ಆಸ್ತಿ ಕಬಳಿಕೆಯಾಗಿದ್ದ ಯಾವ ರೀತಿ ಕ್ರಮ ಜರುಗಿಸುತ್ತೀರಾ ಎಂದು ವಕ್ಫ್ ಜಿಲ್ಲಾಧ್ಯಕ್ಷ ಫರೀದ್ ಮೌಲಾನಾರನ್ನು ಪ್ರಶ್ನೆ ಮಾಡಿದಾಗ ಉತ್ತರ ನೀಡದೆ ಮೌನವಾದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ನಡೆದ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಶಾನವಾಜ್, ಜಾವೇದ್ ಖಾನ್, ಆದಂ ಬೇಗ್, ದುಬೈ ಬಾಬಾ, ಮೆಹಬೂಬ್ ಖುರೇಶಿ ಅವರು ವಕ್ಫ್ ಆಸ್ತಿ ಕಬಳಿಕೆಯಾಗಿದ್ದ ಯಾವ ರೀತಿ ಕ್ರಮ ಜರುಗಿಸುತ್ತೀರಾ ಎಂದು ವಕ್ಫ್ ಜಿಲ್ಲಾಧ್ಯಕ್ಷ ಫರೀದ್ ಮೌಲಾನಾರನ್ನು ಪ್ರಶ್ನೆ ಮಾಡಿದಾಗ ಉತ್ತರ ನೀಡದೆ ಮೌನವಾದರು. ಮಾನ್ವಿಯಲ್ಲಿ ವಕ್ಫ್ ಆಸ್ತಿ ಸಾವಿರಾರು ಎಕರೆ ಇದೆ. ಆದರೆ ವಕ್ಫ್ ಆಸ್ತಿಯನ್ನು ರಾಜಕಾರಣಿಗಳು ಕಬಳಿಕೆ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಸಬ್ಜಲ್ಲಿ ತಾತನ ಗುಡ್ಡಕ್ಕೆ ಬ್ಲಾಸ್ಟ್ ಮಾಡುತ್ತಿದ್ದರಿಂದ ಅಮಾಯಕರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ಎಂದು ಕಿಡಿಕಾರಿದರು. ವಕ್ಫ್ ಆಸ್ತಿಯನ್ನು ಕಬಳಿಸಿದ ಪ್ರತಿಗಳನ್ನು ಮನವಿಗಳನ್ನು ತಗೊಳ್ಳುವ ಒಂದು ಸಭೆ ನಡೆಯಿತು. ನಮ್ಮ ಹತ್ರ ದಾಖಲಾತಿಗಳು ತುಂಬಾ ಇವೆ. ನಾನೊಂದು 10 ದಾಖಲಾತಿಗಳು ತಮ್ಮ ಮುಂದೆ ಬಹಿರಂಗಪಡಿಸ್ತೀನಿ. ಮಾನ್ವಿಯಲ್ಲಿ ಹುಸೇನಿ ಆಲಂ ಆಶೂರ್ ಖಾನ ಕೋನಾಪುರ ಪೇಟೆ ಮಾನ್ವಿ ಟೋಟಲ್ ಇರೋದು 26, ಸರ್ವೆ ನಂಬರ್ 26. ಆಸ್ತಿ ಇರೋದು 9 ಎಕರೆ 21 ಗುಂಟೆ. ಇದು ಕಬಳಿಕೆ ಆಗಿದೆ. ಆಮೇಲೆ ಜಾಮಿಯಾ ಮಸ್ಜಿದ್ ಮಾನ್ವಿ ಬಜಾರಲ್ಲಿದೆ, ಸುನ್ನಿ, ಸರ್ವೆ ನಂಬರ್ 331. ಇದರ ಆಸ್ತಿ 21 ಎಕರೆ 23 ಗುಂಟೆ ಕಬ್ಜಾ ಆಗಿದೆ. ಆಮೇಲೆ 336 ಸರ್ವೆ ನಂಬರು 33 ಎಕರೆ 7 ಗುಂಟೆ. ಆಶರ್ ಖಾನ ಹುಸೇನಿ ಆಲಂ ಜುಮುಲ್ದೊಡ್ಡಿ ಮಾನ್ವಿ ಸರ್ವೆ ನಂಬರ್ 508/1 18 ಎಕರೆ ಕಬ್ಜಾ ಆಗಿದೆ. ಮಸ್ಜಿದೆ ಬಿಜ್ಲಿ ಕೋಲಿವಾಡ ಸುನ್ನಿ ಮಾನ್ವಿ ಸರ್ವೆ ನಂಬರ್ 41 19 ಎಕರೆ 11 ಗುಂಟೆ. ಆಮೇಲೆ 42/2 2 ಎಕರೆ 2 ಗುಂಟೆ. ಸರ್ವೆ ನಂಬರ್ 148 24 ಎಕರೆ 8 ಗುಂಟೆ ಆಸ್ತಿಯನ್ನು ಕಬಳಿಕೆ ಮಾಡಿದೆ. ಹಿಂಗೆ ಸಾವಿರಾರು ವಕ್ಫ್ ಆಸ್ತಿಯ ಭೂಮಿಗಳು ರಾಯಚೂರು ಜಿಲ್ಲಾದ್ಯಂತ ಕಬ್ಜಾ ಮಾಡಿ ಒಂದು ವಕ್ಫ್ ಆಸ್ತಿಯನ್ನು ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟ ಮಾಡಿದ್ದಾರೆ. ಅದಕ್ಕಾಗಿ ನಾವು ಮಾಧ್ಯಮದ ಮುಖಾಂತರ ಈ ವಿಷಯ ನಾನು ಹೇಳೋದೇನೆಂದರೆ, ಹಜರತ್ ಶಾ ಸಬ್ಜಲ್ಲಿ ಸತ್ತರ್ ಸಾಹೇಬ್ ಅವರ ಆಸ್ತಿ ತಾವು ನೋಡ್ತಾ ಇದ್ದೀರಿ. ಮಾನ್ವಿ ತಾಲೂಕಿನಲ್ಲಿ ಪ್ರಪ್ರಥಮ ಪ್ರಜೆಯಾಗಿ ಅವರು ಬಂದು ಧರ್ಮವನ್ನು ಸರ್ವಧರ್ಮಕ್ಕೆ ಸಾರಿದರು. ಅಂಥ ವ್ಯಕ್ತಿಯ ಆಸ್ತಿಯನ್ನು ಇವರು ಕಬಳಿಕೆ ಮಾಡಿದ್ದಾರೆ. ಸರ್ವೆ ನಂಬರ್ 407 23 ಎಕರೆ 37 ಗುಂಟೆ, 408 35 ಎಕರೆ 2 ಗುಂಟೆ, 415 30 ಎಕರೆ 18 ಗುಂಟೆ, 416 24 ಎಕರೆ 13 ಗುಂಟೆ, 645 31 ಎಕರೆ 6 ಗುಂಟೆ, 633/1 30 ಎಕರೆ 26 ಗುಂಟೆ, 632/1 21 ಗುಂಟೆ, ಟೋಟಲ್ 176 ಎಕರೆ ಸಬ್ಜಲ್ಲಿ ಸತ್ತರ್ ಸಾಹೇಬ್ರವರ ಆಸ್ತಿಯನ್ನು ಮಾನ್ವಿಯಲ್ಲಿ ಅತಿಕ್ರಮಣ ಮಾಡಿದೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಸರ್ಕಾರಕ್ಕೆ ನಷ್ಟ ಮಾಡಿರುವಂಥ ಈ ಕಳ್ಳರನ್ನು ತಕ್ಷಣವೇ ವಕ್ಫ್ ಇಲಾಖೆ ಹಾಗೂ ವಕ್ಫ್ ಅಧಿಕಾರಿಗಳು, ವಕ್ಫ್ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರ ಹತ್ರ ನಾನು ಮನದಾಳದಿಂದ ಮನವಿ ಮಾಡ್ಕೊಳ್ತೀನಿ. ಮೊನ್ನೆಯವರು ಭಾಷಣದಲ್ಲಿ ಹೇಳಿದ್ದಾರೆ, ವಕ್ಫ್ ಆಸ್ತಿಯನ್ನು ತಿಂದರೆ ಉಳಬಿದ್ದು ಸಾಯ್ತಾರೆ. ವಕ್ಫ್ ಅಧಿಕಾರಿಗಳು ಯಾರು ಈ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ದಾರೆ ಅವರಿಗೆ ಕಡಿವಾಣ ಹಾಕಬೇಕು, ಅವರಿಗೆ ಶಿಕ್ಷೆ ಆಗಬೇಕಂದಿದ್ದಾರೆ. ಜಮೀರ್ ಅಹಮದ್ ಖಾನ್ ಸಾಬ್ರವರೇ, ಇದು ನಿಮ್ಮ ಕೇವಲ ಭಾಷಣಕ್ಕಾಗಲ್ಲ, ಇದು ಕಾರ್ಯರೂಪಕ್ಕೆ ಯಾವಾಗ ತರ್ತೀರಾ ಅಂತೇಳಿ ನನ್ನ ಪ್ರಶ್ನೆ ಇದೆ ತಮ್ಮ ಹತ್ರ. ತಾವು ಬರ್ತಾ ಇದ್ದೀರಾ? ರಾಯಚೂರು ಮುಂದಿನ ದಿನಮಾನಗಳಲ್ಲಿ ರಾಯಚೂರಲ್ಲಿ ವಕ್ಫ್ ಅದಾಲತ್ ನಡೆಸಲು ಬರ್ತಾ ಇದ್ದೀರಾ? ಈ ಕುಂದುಕೊರತೆಗಳು ವಕ್ಫ್ ಆಸ್ತಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ವಕ್ಫ್ ಅದಾಲತ್ ಅಂದರೆ ನಮ್ಮ ಸುಪ್ರೀಂ ಕೋರ್ಟ್ ಹಾಗೂ ಸರ್ಕಾರ ಕೊಟ್ಟಿದೆ. ಇದು ಇನಾಮ್ ಭೂಮಿಗಳು ಹಾಗೂ ವಕ್ಫ್ ಆಸ್ತಿಗಳು, ಖಿದ್ಮತಿ ಇನಾಮ್ ಆಸ್ತಿಗಳು, ಇದು ಸರ್ಕಾರದ ಒಂದು ಅಂಡರ್ಟೇಕರಲ್ಲಿ ಇರುತ್ತೆ. ಆದರೆ ಇದು ಯಾವುದೇ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದಲ್ಲ, ಯಾರ ಸ್ವತ್ತು ಅಲ್ಲ. ಇದು ಇಸ್ಲಾಮಿನ ಒಂದು ಆಸ್ತಿ. ಈ ಆಸ್ತಿಯನ್ನು
ಸುಮಾರು ಮುತಲ್ಲಿಗಳಿಗೆ ಅಂದರೆ ಬೇರೆ ಬೇರೆ ಹಳ್ಳಿಗಳಿಗೆ ಮುತಲ್ಲಿಗಳಿಗೆ ಇದನ್ನು ಯಾರ್ಯಾರು ಅವರು ದರ್ಗಾಗಳಿಗಾಗಿರ್ಬೋದು ಇದು ಮಸ್ಜಿದ್ಗಳಿಗಾಗಿರ್ಬೋದು ಅವರೇನೋ ಅಲ್ಲಿ ಕೇರ್ ಟೇಕರ್ ಇದ್ದಾರೆ ಅಂತಂದರೆ ಅದನ್ನು ಅಲ್ಲಿ ನಮಾಜ್ಗೆ ಅಜಾನ್ ಕೊಡೋರಾಗಿರ್ಬೋದು, ಅಲ್ಲಿ ಅದನ್ನು ನೋಡ್ಕೊಳ್ಳೋರಿಗೆ ಇದನ್ನು ಭೂಮಿಯನ್ನು ಕೊಟ್ಟಿರ್ತಾರೆ. ಇದು ಅವರ ಕುಂದುಕೊರತೆಗಳಿಗೆ ಭೂಮಿಯನ್ನು ಉಳುಮೆ ಮಾಡಿ ಅವರು ಅವರ ಜೀವನವನ್ನು ಸಾಗಿಸೋಕ್ಕೆ ಕೊಟ್ಟಿರುವಂಥ ಭೂಮಿಯನ್ನು ಈ ಒಂದು ಮುತಲ್ಲಿಗಳು ದುಡ್ಡಿಗೆ ಆಮಿಷ ಒಡ್ಡಿ ಇವರು ಅದು ನಮ್ಮ ಆಸ್ತಿಗಳನ್ನು ಮಾರ್ಕೊಂಡಿರುತ್ತಾರೆ. ಈ ಆಸ್ತಿಗಳು ಮಾರ್ಕೊಂಡಿರುವಂಥದ್ದು ಸುಮಾರು ಎಕರೆಗಳೆಲ್ಲ 10-20 ಎಕರೆ ಅಲ್ಲ, 100 ಎಕರೆ ರಾಯಚೂರು ಜಿಲ್ಲೆಯಲ್ಲಿ ಮಾರಾಟ ಆಗಿರುತ್ತದೆ. ಈ ತಗೊಳ್ತಿರುವಂಥದ್ದು ಯಾರು? ಪ್ರಭಾವಿ ಸಚಿವರು ಹಾಗೂ ಪ್ರಭಾವಿ ರಾಜಕಾರಣಿಗಳ ಚೇಲಗಳು. ದಯವಿಟ್ಟು ಇದನ್ನು ಗಮನಿಸಿ. ಇಲ್ಲಿ ತೊಗೊಳ್ತಾ ಇರೋಂಥದ್ದು ಸಾರ್ವಜನಿಕರು ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಯಾರು ತೊಗೊಳ್ತಾ ಇಲ್ಲ. ಇದನ್ನು ಪ್ರಭಾವಿಗಳ ಸಚಿವರಾಗಿರ್ಬೋದು, ಪ್ರಭಾವಿಗಳು ಯಾರ್ಯಾರು ಸರ್ಕಾರದಲ್ಲಿ ಇದ್ದಾರೆ ಅವರ ಜೊತೆ ಇರುವಂಥವರು ಇದನ್ನು ತೊಗೊಳ್ತಾ ಇದ್ದಾರೆ. ಅದನ್ನಾಗಿ ನಾವು BZ ಜಮೀರ್ ಅಹಮದ್ ಖಾನ್ ಅವರ PS ಪರ್ಸನಲ್ ಸೆಕ್ರೆಟರಿ ಹಸನ್ ಸಾಬ್ ಆಗಿರ್ಬೋದು, ಅಮೀರ್ ಸರ್ ಅವ್ರಿಗೆ ಗಮನಕ್ಕೆ ತಂದಿದ್ದೀರಿ. ಆಮೇಲೆ ಕೃಷ್ಣ ಬೈರೇಗೌಡ ಸಾಹೇಬ್ರ ಗಮನಕ್ಕೆ ತಂದ ಮೇಲೆ DC ಅವರಿಗೆ ಅವರು ಲೆಟರ್ ಬರ್ತಾರೆ, ಇಮಿಡಿಯೇಟ್ ಆಗಿ ಬೈ ಹ್ಯಾಂಡ್ ನಾನು ತೊಗೊಂಡೋಗಿ ಕೊಟ್ಟಿದ್ದೀನಿ. ಅದನ್ನು ಅವ್ರು ಏನಂತ ಹೇಳ್ತಾರೆ, ಟ್ರಿಬ್ಯುನಲ್ಗೆ ಹೋಗಿ, ಏನಕ್ಕಂತಂದರೆ DC ಆರ್ಡರ್ ಮಾಡಿರೋದು ಇದು ಯಾವುದು 176 ಎಕರೆ DC ಆರ್ಡರ್ ಮಾಡಿಬಿಟ್ಟು ಇದು ವಕ್ಫ್ ಬೋರ್ಡಿಂದ ತೆಗೆದಿರೋಂಥದ್ದು, ಇದನ್ನು ಮಾರಾಟ ಮಾಡ್ಬೋದು ತೊಗೋಬೋದು ಅಂದ್ಬಿಟ್ಟು DC ಆರ್ಡರ್ ಮಾಡಿದ್ದನ್ನು DC ಆರ್ಡರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ರೆವಿನ್ಯೂ ಇದನ್ನು ರೀಜನಲ್ ಕಮಿಷನರ್ ಕಳಿಸ್ತಾರೆ ಗುಲ್ಬರ್ಗದವರು. ಅವರು ಬೇಕಾಬಿಟ್ಟು ಹಿಂಬರ ಕೊಡ್ತಾರೆ, ಬೇಕಾಬಿಟ್ಟು.